ಎಪಿಸೋಡ್ ನಂಬರ್ 3. ನಮಸ್ಕಾರ, ವೆಲ್ಕಮ್ ಬ್ಯಾಕ್, ಹ್ಯಾಪಿ ಮಾರ್ನಿಂಗ್. ಈಗ ನಾವು ಕಳೆದ ಸಂಚಿಕೆ ಒಂದು ವಾರ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿದ್ವಿ. ಈಗ 2ನೇ ವಾರದಲ್ಲಿ ಏನು ಮಾಡೋಣ ಅಂತ ನೋಡೋಣ. ಓಕೆ, ಆ್ಯಸ್ ಯೂಶ್ವಲ್ 5 ಗಂಟೆಗೆ ಹೇಳಬೇಕು ಅಂತ ಹೇಳಿದ್ವಿ. ಯಾರಾದರೂ 5 ಗಂಟೆಗೆ ಹೇಳ್ತಾ ಇಲ್ಲ, ನಮ್ಮದು 7 ಗಂಟೆ ಅನ್ನೋದು ಒಂದು ಎಕ್ಸಾಂಪಲ್. ಸೊ ಕಳೆದ ಸಲ ಹೇಳಿದೆ 15 ನಿಮಿಷ ಬೇಗ ಹೇಳಿ ಅಂತ. ಈ ಸಲ ಇನ್ನೊಂದು 15 ನಿಮಿಷ ಬೇಗ ಹೇಳಿ. ಅಂದರೆ ಯು ಆರ್ ಗೆಟ್ಟಿಂಗ್ 30 ಮಿನಿಟ್ಸ್, 30 ನಿಮಿಷ ನಿಮ್ಗೆ ಸಿಗುತ್ತೆ. ಈ 30 ನಿಮಿಷ ಯು ಹ್ಯಾವ್ ಟು ಮೇಕ್ ಬೆಸ್ಟ್ ಯೂಸ್. ಓಕೆ, ನಿಮ್ಮ ಪರ್ಸ್ನಲ್ಗೆ. ಅಗೈನ್ ಐ ಆಮ್ ರಿಪೀಟಿಂಗ್, ಎದ್ದ ತಕ್ಷಣ ಮೊಬೈಲ್ ನೋಡಬಾರ್ದು, ಲ್ಯಾಪ್ಟಾಪ್ ನೋಡಬಾರ್ದು, ಟಿ ವಿ ನೋಡಬಾರ್ದು. ಎದ್ದ ತಕ್ಷಣ ನಿಮ್ಮ ಕೆಲಸ ಏನು ಅಂದರೆ 10 ನಿಮಿಷ ಬ್ರಿಸ್ಕ್ ವಾಕ್, ದೆನ್ ರೈಟ್ ELY and TETLY for 10 minutes. ಓಕೆ, ಆಮೇಲೆ ಪ್ರೀವಿಯಸ್ ಡೇ ನೈಟು ಬಿಫೋರ್ ಗೋಯಿಂಗ್ ಟು ಬೆಡ್ ನೀವು ಒಂದು ಟಾಸ್ಕ್ ಲಿಸ್ಟ್, ಇವತ್ತೇನೆಲ್ಲ ಮಾಡಬೇಕು ಅಂತ ಮಾಡಿದ್ರಲ್ಲ ಅದನ್ನು ಒಂದು ಸಲ ಓದ್ಬಿಡಿ. ಓಕೆ, ನೆಕ್ಸ್ಟ್ ಏನು ಅಂದರೆ, ಈಗ ನಿಮಗೆ 30 ನಿಮಿಷ ಇದೆ ನಿಮ್ಮ ಹತ್ರ, ಅದರಲ್ಲಿ 10 ನೀವು ಬಳಸ್ಕೊಂಡ್ರಿ. ಇನ್ನು 10 ನಿಮಿಷ ಏನು ಮಾಡಬೇಕು ಅಂದರೆ, ನೀವು ಆಲ್ಫಾಬೆಟ್ ಎ ಬರೀಬೇಕು, ಕ್ಯಾಪಿಟಲ್ ಆಸ್ ವೆಲ್ ಆಸ್ ಸ್ಮಾಲ್. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ, ಈ ರೀತಿ. ಓಕೆ, ಈಗ ಬಂದು ಟೈ ಮಾಡಿ. ಓಕೆ, ಅದೇ ರೀತಿ ಎ ನೋಡಿ ರೌಂಡಾಗಿ ಬರಬೇಕು. ಓಕೆ, ಈ ಎರಡನ್ನು 3 ಲೈನ್ಸ್. ಫಸ್ಟ್ ಕ್ಯಾಪಿಟಲ್ ಎ 3 ಲೈನ್ಸ್, ನೆಕ್ಸ್ಟ್ ಸ್ಮಾಲ್ ಎ 3 ಲೈನ್ಸ್ ಈಚ್ ಬರೀಬೇಕು. ಅಷ್ಟೇ. ಓಕೆ, ಎಸ್. ಆಫ್ಟರ್ ರೈಟಿಂಗ್ ಆಲ್ಫಾಬೆಟ್ಸ್, ಎ ಕ್ಯಾಪಿಟಲ್ ಎ 3 ಲೈನ್ಸ್, ಸ್ಮಾಲ್ ಎ 3 ಲೈನ್ಸ್, ನೀವು ಯು ಹ್ಯಾವ್ ಟು write words starting with letter A. Okay, words starting with letter A and words in which letter A comes in the middle and words in which letter A comes in the end. Okay, so you can choose your own words, or I am writing for you. See, abundant. ಯಾವ ರೀತಿ ಬರೀಬೇಕು ಅಂದರೆ ನೋಡಿ, how you have to write means A, and do not join your B with A but write near. Okay, abundant. Okay, ಅದೇ ರೀತಿ inspirational, observe how I am writing. Then come back, keep dot. Okay, then write okay, each letter you have to write 3 lines each. Abundant 3 lines, inspirational 3 lines, Lavita 3 lines. Okay, after your dinner, please see your checklist for the tasks to be accomplished for the day you have written. ನೀವು ಇವತ್ತೇನೆಲ್ಲ ಮಾಡಬೇಕು ಅಂತ ಬರೆದಿದ್ದೀರಲ್ವಾ, ಆ ಚೆಕ್ ಲಿಸ್ಟ್ ತಗೊಳ್ಳಿ. ಅದರಲ್ಲಿ ಎಷ್ಟು ಐಟಮ್ ಮಾಡೋಕ್ಕಾಯ್ತೋ ಅಷ್ಟು ಐಟಮ್ ಮುಂದೆ ರೈಟ್ ಮಾರ್ಕ್ ಹಾಕಿ. ಎಷ್ಟು ಐಟಮ್ ಮಾಡೋಕ್ಕೆ ಆಗಲಿಲ್ವೋ ಅಷ್ಟು ಐಟಮ್ ಮುಂದೆ ಎಕ್ಸ್ ಇಂಟು ಮಾರ್ಕ್. ಇದನ್ನು ಯಾವ ರೀತಿ ಹಾಕಬೇಕು ಅಂತ ನಾನು ಕಳೆದ ಸಲ ಹೇಳಿದ್ದೆ, ಈಗಲೂ ರಿಪೀಟ್ ಮಾಡ್ತೀನಿ. ರೆಡ್ ಇಂಕಲ್ಲಿ ಈ ರೀತಿ ಹಾಕಬೇಕು ನೋಡಿ. ಫಸ್ಟ್ ರೈಟ್ ಟು ಲೆಫ್ಟ್, ದೆನ್ ಲೆಫ್ಟ್ ಟು ರೈಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದೆನ್ ಆಫ್ಟರ್ ದಿಸ್ ಅಗೈನ್ ನೀವು ನೆಕ್ಸ್ಟ್ ಡೇದು ಟಾಸ್ಕ್ ಲಿಸ್ಟ್ ಪ್ರಿಪೇರ್ ಮಾಡ್ಕೋಬೇಕು. ನಾಳೆ ಏನೆಲ್ಲ ಮಾಡಬೇಕು ಅಂತ ಇದ್ದೀರೋ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ರೈಟ್, after that, very important,
ಏನು ಅಂದರೆ ನೀವು ಈ 4 ವರ್ಡ್ಸ್ ಬರೆದು ನಿಮ್ಮ ಹೆಸರು ಬರೆದು ಅಂಡರ್ಸ್ಕೋರ್ ಮಾಡಬೇಕು 5 ಟೈಮ್ಸ್. ನಾನು ಇದು ಯಾವ ರೀತಿ ಬರಿಬೇಕು ಅಂತ ತೋರಿಸ್ತೀನಿ. ಪ್ಲೀಸ್ ಅಬ್ಸರ್ವ್, ಸಿ. ಸೊ ದಿಸ್ ಈಸ್ ಸಿಂಬಲ್. ಸಿ, ಇಲ್ಲಿ ಎಲ್ಲ ಚೂಪಾಗಿ ಬರ್ತಾ ಇದೆ. ಓಕೆ, ಇದೇ ರೀತಿ ಬರೆಯೋಕ್ಕೆ ಪ್ರಯತ್ನ ಮಾಡಿ. ಅಗೈನ್ ಇದು 7 ಲೈನ್ಸ್ ಫಾರ್ 7 days. ಓಕೆ, ಇದು ಮಾಡಿ. ನೆಕ್ಸ್ಟ್ ಲಾಸ್ಟ್ ಡೇ, ಇದು 7 days ಇದೇ ಎಕ್ಸಸೈಸು. ಲಾಸ್ಟ್ ಡೇ ಆ್ಯಸ್ ಯೂಶುವಲ್ ಮೊದಲೇ ಹೇಳ್ದಂಗೆ ಫಾಸ್ಟಿಂಗ್ ಎಷ್ಟು ಅವರ್ ಮಾಡಿದ್ವಿ ಕಳೆದ ಸಲ? 3 hours 4 hours 4 3. ಸೊ ಈಗ 1 ಗಂಟೆ ಜಾಸ್ತಿ ಮಾಡೋಣ ಫಾಸ್ಟಿಂಗು. 4 hours ಫಾಸ್ಟಿಂಗ್. ಓಕೆ, ಇದರಲ್ಲಿ ಏನಪ್ಪ ಮಾಡಬೇಕು ಅಂದರೆ ಅಗೈನ್ ನೋ ಟಿವಿ, ನೋ ಮೊಬೈಲ್ ಸ್ಕ್ರೋಲಿಂಗ್, ನೋ ಇಮೇಲ್, ನೋ ಫೋನ್ ಕಾಲ್ಸ್. ಓಕೆ, ಈ 4 ಅವರ್ಸಲ್ಲಿ ಎಗೈನ್ ನಿಮ್ದು ಏನಾದ್ರು ಪರ್ಸ್ನಲ್ ಕೆಲಸ ಇದ್ದರೆ ಅದು ಮಾಡ್ಕೊಳ್ಳಿ. ಓಕೆ, ಇಲ್ಲ ಅಂದರೆ ಪುಸ್ತಕ ಓದೋದು ಇದಿದ್ದರೆ ಏನಾದರೂ ಮಾಡಿಕೊಡಿ. ಇಲ್ಲ ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡೋದಿದ್ದರೆ ಅದೂ ಮಾಡಿ, ಅಡ್ಡಿ ಇಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ಯು ಕ್ಯಾನ್ ಹ್ಯಾವ್ ಎ ಕಾನ್ವರ್ಸೇಷನ್ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ನೀವು 7 ದಿನ ಚೆಕ್ ಲಿಸ್ಟ್ ಬರೆದಿದ್ರಲ್ವಾ, ಅದರಲ್ಲಿ ಯಾವುದೆಲ್ಲ ಮಾಡೋಕ್ಕಾಗಲಿಲ್ವಾ ಅದು ಏನು ಅಂತ ನೋಡಿ. ವೆದರ್ ಇಟ್ ಈಸ್ ಇಂಪಾರ್ಟೆಂಟ್ ಆರ್ ನಾಟ್. ಈ 7 ದಿನದಲ್ಲಿ ನೀವು ಬರೆದಿದ್ರಲ್ಲಿ ನಿಮಗೆ ಯಾವುದು ಅನಿಸುತ್ತೋ, ದೀಸ್ ಆರ್ ಆಲ್ ಥಿಂಗ್ಸ್ ಇಂಪಾರ್ಟೆಂಟ್, ದೀಸ್ ಆರ್ ಆಲ್ ನಾಟ್ ಇಂಪಾರ್ಟೆಂಟ್. ಸೊ ನೀವು ನಾಟ್ ಇಂಪಾರ್ಟೆಂಟ್ ಏನಾದರೂ ಟಾಸ್ಕ್ ಅಕಂಪ್ಲಿಷ್ ಮಾಡಿದರೆ, ಅಂದರೆ ಆ ಕೆಲಸ ಮಾಡಿದರೆ, ಅದನ್ನು ಇನ್ನು ಮುಂದೆ ಅವಾಯ್ಡ್ ಮಾಡಿ. ಈ ಎಕ್ಸಸೈಸ್ ಈಸ್ ಆಲ್ಸೋ ಫಾರ್ 7 days. ಓಕೆ.